ಕಂಬಳದ ಭೀಷ್ಮ ಎಂದೇ ಖ್ಯಾತರಾಗಿರುವ ಕಂಬಳದ ಹಿರಿಯ ತೀರ್ಪುಗಾರ ಕಾರ್ಕಳದ ಗುಣಪಾಲ ಕಡಂಬ ಅವರಿಗೆ ಕಳೆದ ಶನಿವಾರ ಬಂಗ್ರಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳದಲ್ಲಿ ವ್ಯಕ್ತಿಯೋರ್ವರು ಅವಮಾನ ಮಾಡಿರುವ ಘಟನೆ ವರದಿಯಾಗಿದೆ. ಇದೀಗ ಈ ಘಟನೆ ಕಂಬಳ ಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಿರಿಯ ತೀರ್ಪುಗಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುಣಪಾಲ ಕಡಂಬ ಅವರು ಎಂದಿನಂತೆ ಮಂಗಳೂರು ಕಂಬಳದಲ್ಲಿ ವೀಕ್ಷಕ ವಿವರಣೆಯನ್ನ ನೀಡುತ್ತಿದ್ರು. ರಾತ್ರಿ 11:45 ಸುಮಾರಿಗೆ ಅರುಣ್ ಶೆಟ್ಟಿ ಬಜ್ಪೆ ಎಂಬುವರು ವಿವರಣಾ ಕೌಂಟರ್ನಲ್ಲಿ ಪ್ರಕಟಣೆಗಾರರಿಂದ ಮೈಕ್ ಎಳೆದು ಕಡಂಬರತ್ತ ನೋಡಿ, ನೀವು ಸ್ವಲ್ಪ ಸುಮ್ಮನೆ ಕುಳಿತುಕೊಳ್ಳಿ, ಇಲ್ಲಿ ಕೋಣ ಬಿಡೋಕಿದೆ, ನಾನು ಅರುಣ್ ಶೆಟ್ಟಿ ಮಾತನಾಡುವುದು ಎಂದು ಏಕವಚನದಲ್ಲೇ ಗರ್ವದಿಂದ ಹೇಳಿರುತ್ತಾರೆ. ಇದಕ್ಕೆ ಸಮಾಧಾನದಿಂದಲೇ ಪ್ರತಿಕ್ರಿಯಿಸಿದ ಕಡಂಬ ಅವರು, ನಾವು ಮೈಕ್ ಬಂದ್ ಮಾಡಿ ಕೂರುತ್ತೇವೆ, ನೀವು ಕೋಣಗಳನ್ನ ಎಷ್ಟು ಹೊತ್ತಿಗಾದ್ರೂ ಬಿಡಿ ಎಂದು ತಿರುಗೇಟು ನೀಡಿದ್ದಾರೆ. ಇಷ್ಟೆಲ್ಲ ನಡೆದರೂ ಕಂಬಳ ಶಿಸ್ತು ಸಮಿತಿ ಮತ್ತು ಕಂಬಳ ರಾಜ್ಯ ಸಮಿತಿ ಪ್ರತಿಕ್ರಿಯಿಸಿಲ್ಲ. ಇದು ಅಭಿಮಾನಿಗಳ ಆಕ್ರೋಶವನ್ನ ಇಮ್ಮಡಿಗೊಳಿಸಿದೆ. ಶಿಸ್ತು ಉಲ್ಲಂಘನೆಯಾದಾಗ ಕ್ರಮ ಕೈಗೊಳ್ಳಬೇಕಾದ ಸಮಿತಿಗಳು ಕಣ್ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮಲ್ತುಂಡ 0.3 ಡಿಸಿಷನ್ ಕೊಂಡು ಹಲೋ ಹಲೋ ಈರಂತ ಮನ್ಮದ ಕೊಲ್ವಾರ ಮುನ್ನ ಏರ್ಬಿಟ್ರೆಂಡು ಯಾನ್ ಅರುಣ್ ಬಾತೇರು ಗೊತ್ತಾನೆ ಓ ಈರ ಅಲ್ಪ ಮುನ್ನ ಏರ್ಬಿಟ್ರೆಂಡು ಮೈಕ್ ಬಂದು ಮಲ್ತುಕೊಳ್ಳು ಬನ್ನಿಗಿಲ್ಲ ರಟ್ಟಿ ಏತು ಗೊತ್ತುಲ್ಲ ಬಿಡ್ಲಿ ಕುಲ್ಲಿ ಬಂದವಳ್ಳೆ ಹಾ ಬನ್ನಿ ಲೆತ್ತನಿ ಏರ್ ಪಾತೇರ್ ನೀವು ಯಾನಿ ಅರುಣ್ ಶೆಟ್ಟಿ ಹಾ ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.